ನಾನು ಡಾಕ್ಟರ್ ರಂಗೇಗೌಡ, ಶಿರಸಾರ ಡಾಂಕಿ ಫಾರ್ಮ್ನ ಸ್ಥಾಪಕ ಕೂಡ ಆಗಿದೆ. ನಮ್ಮದು ಶಿರಸಾರ ಡಾಂಕಿ ಫಾರ್ಮ್ ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ನಂದು ಎಜುಕೇಷನ್ ಬಂದುಬಿಟ್ಟು MSc ಅಗ್ರಿಕಲ್ಚರಲ್ ಎಕನಾಮಿಕ್ಸು, PhD ಅಗ್ರಿಕಲ್ಚರಲ್ ಎಕನಾಮಿಕ್ಸು, GKVK ನಾನು ಮುಗಿಸಿದ್ದು. ನಾನು ಮುಗಿಸಿದ ನಂತರ ಹಲವಾರು ಸಂಸ್ಥೆಗಳು ಕೆಲಸ ಮಾಡಿ ಕನ್ಸಲ್ಟೆಂಟು ಕೂಡ ಆಗಿದೆ. ಕರೆಂಟ್ಲಿ ನಾನು ಪ್ರೆಸಿಡೆನ್ಸಿ ಬಿಸ್ನೆಸ್ ಸ್ಕೂಲಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬಿಸ್ನೆಸ್ ಅನಾಲಿಸ್ಟ್ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತೀನಿ. ನಾನು ಶಿರಸಾಗರ ಡಾಂಕಿ ಫಾರ್ಮ್ನ 2 ವರ್ಷ ಆಯಿತು ಸ್ಥಾಪನೆ ಮಾಡಿಬಿಟ್ಟು. ಈ ಶಿರಸಾರ ಡಾಂಕಿ ಫಾರ್ಮಲ್ಲಿ ನಾವು ಕತ್ತೆಗಳ ಸಂರಕ್ಷಣೆ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಕತ್ತೆಗಳ ಬಗ್ಗೆ ಕೆಲವ್ರಿಗೆ ಗೊತ್ತೇ ಇಲ್ಲ. ಕತ್ತೆಗೇನು ಗೊತ್ತು, ಕಸ್ತೂರಿ ಪರಿಮಳ ಅಂತ ಒಂದು ವಾಡಿಕೆ ಇದೆ. ಬಟ್ ಕತ್ತೆಯಲ್ಲಿರೋ ಅಂಶಗಳು ಕೂಡ ನಾವು ಸ್ಟಡಿ ಮಾಡಿ ನೋಡಿದಾಗ ಅದರಲ್ಲಿ ಬಹಳ ಉಪಯೋಗವಾಗತಕ್ಕಂಥ ಒಂದು ವಸ್ತು ಕೂಡ ನಮ್ಮಲ್ಲಿದೆ. ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮುಖ್ಯವಾಗಿ ಕತ್ತೆ ಗೊಬ್ಬರ. ನಮ್ಮಲ್ಲಿ 6 ಥರ ಪ್ರಾಡಕ್ಟ್ಸ್ ಇದೆ. ಮುಖ್ಯವಾಗಿ ಫಸ್ಟ್ ಕತ್ತೆ ಗೊಬ್ಬರ. ಕತ್ತೆ ಗೊಬ್ಬರದಲ್ಲಿ ನೀವು ನೋಡ್ತಾ ಹೋಗ್ಬೋದು, ಇಟ್ ಈಸ್ ಆರ್ಗ್ಯಾನಿಕ್ ಡಾಂಕಿ ಮ್ಯಾನ್ಯೂರ್ ಅಂತ. ನಾವು ಇದರಲ್ಲಿ NPK, ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಸಲ್ಫರ್ ಎಲ್ಲ ಕಂಟೆಂಟು ಕೂಡ ಇದೆ. ಇದು ಭೂಮಿಗೆ ಬೇಕಾಗ್ತಕ್ಕಂಥ ಅಷ್ಟು ಅಂಶಗಳು ಕೂಡ ಈ ಕತ್ತೆ ಗೊಬ್ಬರದಲ್ಲಿ ಸಿಗುತ್ತೆ. ಮುಂಚೆ ಕತ್ತೆ ಮಂದೆ ಅಂತ ಬಿಡ್ತಾ ಇದ್ರು, ಯಾಕಂದ್ರೆ ಅಷ್ಟು ಅಂಶಗಳು ಕೂಡ ಭೂಮಿ ಬೇಕಾಗ್ತಕ್ಕಂಥ ಅಂಶಗಳು ಇರ್ತಿತ್ತು. ಮತ್ತೆ ಇದು ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಇದೆ. ಇದನ್ನು ಕೂಡ ನಾವು ಎಲ್ಲ ಬೆಳೆಗೂ ಕೂಡ ಅಪ್ಲೈ ಮಾಡ್ಬೋದು. ನಾವು ಮುಖ್ಯವಾಗಿ ಆರ್ಡರ್ಸ್ನ ತಗೊಂಡು ಅಡಿಕೆ ಮತ್ತೆ ಮಾವು, ತೆಂಗು, ಕಾಫಿಗೆ ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ, ಹೂವಿನ ಬೆಳೆಗೆ ಕೂಡ ನಾವು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೀವಿ. ಸರ್, ರೈತರು ಯಾವ ಪ್ರಮಾಣದಲ್ಲಿ ನಿಮ್ಗೆ ಆರ್ಡರ್ ಮಾಡ್ಬೋದು? ಸರ್, ನಮಗೆ 5 ಕ್ವಿಂಟಲ್ ಒಳಗಡೆ ಆದರೆ ಒಂದು 2-3 ದಿವಸ ಆದರೆ ನಾವು ಕೊಡ್ತೀವಿ. 1 ಟನ್ ಬೇಕು ಅಂತಂದರೆ ನಮ್ಗೆ ಒಂದು 2 ತಿಂಗಳು ಮುಂಚಿತವಾಗಿ ನಮಗೆ ಬುಕ್ ಮಾಡ್ಕೋಬೇಕು. ನಾವು ಯಾವುದೇ ರೀತಿ ಈ ಕೆಮಿಕಲ್ಸ್ ಆ್ಯಡ್ ಮಾಡಿದ್ರೆ ಏನೂ ಇರೋದಿಲ್ಲ ಮಿಕ್ಸರೆಲ್ಲ. ನೀವು 1 ಭಾಗನ 3 ಭಾಗ ಮಣ್ಣಿಗೆ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಏಜಿನ ಅದ್ರದ್ದು ವಯಸ್ಸಿಗೆ ತಕ್ಕಂತೆ ನೀವು ಅಪ್ಲೈ ಮಾಡಬೇಕು. ಹೂವಿನ ಗಿಡ, ಹಣ್ಣಿನ ಗಿಡಗಳಿಗಾದ್ರೆ 200 ಗ್ರಾಮ್ ಸಾಕಾಗುತ್ತೆ, ವರ್ಷಕ್ಕೆ ಬೇಕಾದ್ರೆ ಅಷ್ಟೇ ಸಾಕಾಗುತ್ತೆ. ಗೊಬ್ಬರ ಆದಮೇಲೆ ನಮ್ಮಲ್ಲಿ ಗಂಜು ಕೂಡ ನಾವು ಸೆಲ್ ಮಾಡ್ತೀವಿ. ಇದನ್ನು ಆರ್ಡರ್ಸ್ ತಗೊಳೋದಿಲ್ಲ. ನಮ್ಮಲ್ಲಿ ಅವೈಲಬಿಲಿಟೀಸ್ ಏನಿದೆಯೋ ಅದನ್ನು ಮಾತ್ರ ಕೊಡ್ತೀವಿ. ನೀವು ಇದನ್ನು ಆ್ಯಸ್ ಇಟ್ ಈಸ್ ಯಾವಾಗಾದ್ರೂ ಫೋನ್ ಮಾಡೋದು, ಅವೈಲಬಿಲಿಟಿ ಇದ್ದಂಗೆ ನಾವು ಕೊಡ್ತೀವಿ. ಆರ್ಡರ್ಸ್ ಬೇಕು ಅಂತಂದ್ರೆ ನಮಗೆ ಒಂದು 15 ದಿವಸ ಮುಂಚಿತವಾಗಿ ಹೇಳಬೇಕು. ಈ ಕತ್ತೆ ಗಂಜನ್ನ ನಾವು ಸ್ಪ್ರೇ ಮಾಡ್ಬೋದು. ಅಂದರೆ 4ರಿಂದ 5 ml ಇಂದ 10 ml 1 ಲೀಟರ್ಗೆ ನೀವು ಮಿಕ್ಸ್ ಮಾಡಿಕೊಂಡು ಹೂವಿನ ಗಿಡಗಳಿಗೆ ಮತ್ತೆ ಯಾವುದೋ ತರಕಾರಿ ಬೆಳೆಗಳಿಗೆ ನೀವು ಸ್ಪ್ರೇ ಮಾಡಿದ್ರೆ ಕಾಯಿ ಉದುರುವಿಕೆ, ಹೂ ಕಟ್ಟೋದು, ಹೂವಿಂದ ಕಾಯಿ ಕಟ್ಟೋದಕ್ಕೆ ಚೆನ್ನಾಗಾಗುತ್ತೆ, ಮತ್ತೆ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಹಂಗಾಗಿ ಕತ್ತೆ ಗಂಜು ಭಾಳ ಉಪಯೋಗ ಕೂಡ ಇದೆ. ಮತ್ತೆ ಆಯುರ್ವೇದಿಕ್ ಅಲ್ಲೂ ಕೂಡ, ತಾಳೆಗರಿ ಶಾಸ್ತ್ರದಲ್ಲೂ ಕೂಡ ಕತ್ತೆ ಗಂಜನ್ನ ಬಳಕೆ ಮಾಡ್ಬೋದು. ಹಲವಾರು ನಮ್ಮ ದೇಹ ಕಾಯಿಲೆಗೂ ಕೂಡ ಅಂತೂ ಎವಿಡೆನ್ಸ್ ಇದೆ. ನಮ್ಮ ಶಿರಸಾರ ಡಾಂಕಿ ಫಾರ್ಮಲ್ಲಿ ನಾವು ಕತ್ತೆ ಹಾಲು ಕೂಡ ಮಾರಾಟ ಮಾಡ್ತೀವಿ. ನೀವು ನೋಡ್ಬೋದು, ಕತ್ತೆ ಹಾಲಿನಲ್ಲಿ ಹಲವಾರು ದೇಹಕ್ಕೆ ಬೇಕಾಗ್ತಕ್ಕಂಥ ವಿಟಮಿನ್ಸು, ವಿಟಮಿನ್ A, B, C, D, E ಕಂಟೆಂಟು, ಮತ್ತು ಮಿನರಲ್ಸ್ ಕಂಟೆಂಟ್ಸು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮು, ಐರನ್ನು, ಮತ್ತು ಕಾಪರು, ಉಪ್ಪು, ಇವು ಅಷ್ಟು ಅಂಶಗಳು ಕೂಡ ಇದೆ. ಅಷ್ಟೇ ಅಲ್ಲದೆ ಒಮೆಗಾ 3, ಒಮೆಗಾ 6, ಒಮೆಗಾ 9 ಕಂಟೆಂಟು, ಲ್ಯಾಕ್ಟೋಸ್ ಕಂಟೆಂಟು ಕೂಡ ತಾಯಿ ಎದೆ ಹಾಲಿಗೆ ಇರ್ತಕ್ಕಂಥ ಅಂಶಗಳು ಎಲ್ಲನೂ ಕೂಡ ಇರೋದ್ರಿಂದ ಇದರಲ್ಲಿ ಕತ್ತೆ ಹಾಲು ತಾಯಿ ಎದೆ ಹಾಲಿಗೆ ಸರಿ ಸಮಾನಾಗಿ ಇರ್ತಕ್ಕಂಥ ಒಂದು ಎವಿಡೆನ್ಸು ಕೂಡ ಇದೆ. ಹಂಗಾಗಿ ಮಕ್ಕಳು ಕುಡಿಸ್ತಾರಲ್ಲ ಕತ್ತೆ ಹಾಲು, ಅದು ಜೀರ್ಣಕ್ರಿಯೆ, ಕೆಮ್ಮು, ನೆಗಡೆ, ವಾತ, ಪಿತ್ತ ಆಗೋದಕ್ಕೆ, ಮತ್ತು ಉಸಿರಾಟ ಸಮಸ್ಯೆಗಳಿಗೆ, ಮತ್ತು ಚರ್ಮ ರೋಗಕ್ಕೆ ಹಲವಾರು. ಈಗ ನೀವು ಕ್ಲಿಯೋಪಾತ್ರ ಅಂತ ಕೇಳಿದ್ರೆ, ಅತಿ ಸುಂದರ ರಾಣಿ, ಅವಳು ಕೂಡ ಕತ್ತೆ ಹಾಲಲ್ಲಿ ಸ್ನಾನ ಮಾಡ್ತಾ ಇದ್ದು. ಯಾಕಂದರೆ ಇದರಲ್ಲಿ ಅಷ್ಟು ಬ್ಯೂಟಿ, ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಥೆರಪಿ ಕೂಡ ಕತ್ತೆ ಹಾಲಿಂದ ಮಾಡ್ತಾರೆ. ಮತ್ತು ಕತ್ತೆ ಹಾಲನ್ನ ನಾವು ಯಾರು ಬೇಕಾದರೂ ಕುಡಿಬೋದು. ಕತ್ತೆ ಹಾಲನ್ನ ಮಗು ತಾಯಿ ಎದೆ ಹಾಲು ತಪ್ಪಿಸು, ಅಂದರೆ ಇಲ್ದಲೇ ಇದ್ರೆ, ತಾಯಿ ಎದೆ ಹಾಲು ಸಿಗಲಿಲ್ಲ ಅಂದರೆ ಮಗುವಿಗೆ ನೀವು ಸಣ್ಣ ವಯಸ್ಸಿನ ಹುಟ್ಟಿದ ತಕ್ಷಣದಿಂದನೇ ಕೊಡ್ತಾ ಹೋಗ್ಬೋದು. ಒಂದು 20 ml, 30 ml, 1 ವರ್ಷದೊಳಗಡೆ ಆದರೆ ಒಂದು 30 ml ತನಕ ಮಕ್ಕಳಿಗೆ ಕೊಡ್ಬೋದು. ಒಂದು ವಾರಕ್ಕೆ 1-2 ಸರಿ ಕೊಡ್ಬೋದು. ಮತ್ತು ಅದಾದಮೇಲೆ ವರ್ಷದ ಮೇಲ್ಗಡೆ ಇರ್ತಕ್ಕಂಥ ಒಂದು 10 ವರ್ಷದ ಒಳಗಡೆ ಅವ್ರಿಗೆ ತಿಂಗಳಿಗೆ ಒಂದು 3-4 ಸರಿ ನೀವು ಕೊಡ್ಬೋದು. 50 ml ತನಕ ಕೊಡ್ಬೋದು. ಅದು ನೀವೇ ನೋಡಿಕೊಂಡು, ಅಂದರೆ ಯಾವುದು ಕೆಮ್ಮಿದ್ರೆ, ನೆಗಡಿ ಇದೆ, ಒಂದು 3-4 ದಿವಸ ಕೊಟ್ಟರೆ ಸಾಕು, ಕೆಮ್ಮು ಕ್ಲಿಯರ್ ಆಗುತ್ತೆ, ಕಫ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಅದಾದಮೇಲೆ ದೊಡ್ಡವರಿಗೂ ಕೂಡ ನೀವು ಇದನ್ನು 100 ml ತನಕ ಕೂಡ ಕುಡಿಬೋದು. ಡಿಪೆಂಡ್ಸ್ ಅಪಾನ್ ಯಾವುದು ಅವರಿಗೆ ಸಮಸ್ಯೆ ಇರುತ್ತೆ. ಮತ್ತು ಅದಾದಮೇಲೆ ಇದು ಜೀರ್ಣಕ್ರಿಯೆ ಇನ್ಕ್ರೀಸ್ ಮಾಡುತ್ತೆ. ಮತ್ತು ಲ್ಯಾಕ್ಟೋಸು ಹೆಚ್ಚಿರೋದ್ರಿಂದ ಈ ಕ್ಯಾಲ್ಸಿಯಮು ಮತ್ತು ಐರನ್ ಅಬ್ಸಾರ್ಪ್ಷನ್ ಕೂಡ ಅನುಕೂಲ ಮಾಡಿಕೊಡುತ್ತೆ ಕತ್ತೆ ಹಾಲಿಂದ. ಕತ್ತೆ ಹಾಲಿಂದ ನಾವು ಸೋಪ್ ಮಾಡಿದ್ವಿ, ಅಂದರೆ ಡಾಂಕಿ ಮಿಲ್ಕ್ ಸೋಪ್ ಅಂತ. ಈಗ ಕತ್ತೆ ಹಾಲಿನಲ್ಲಿ ಚರ್ಮಕ್ಕೆ ಬೇಕಾಗ್ತಕ್ಕಂಥ ಅಷ್ಟು ಗುಣಾಂಶಗಳು, ರೋಗಕ್ಕೆ ಬೇಕಾಗ್ತಕ್ಕಂಥ ಅಷ್ಟು ಗುಣಾಂಶಗಳು ಇರೋದ್ರಿಂದ ಇದು ಸೋಪ್ ಮುಖಾಂತರ ಮಾಡಿ, ಮತ್ತು ಕೋಲ್ಡ್ ಪ್ರೆಸ್
ಲೇಟೆಸ್ಟ್ ಆಯಿಲ್ಸ್, ಎಸೆನ್ಷಿಯಲ್ ಆಯಿಲ್ಸ್ ಕೂಡ ಆ್ಯಡ್ ಮಾಡಿ, ಯಾವುದೇ ರೀತಿ ಕೆಮಿಕಲ್ಸ್ ಆ್ಯಡ್ ಮಾಡಿಲ್ಲ. ಹಂಗಾಗಿ ಇದು ಸಾಫ್ಟ್ನೆಸ್ ಕೊಡುತ್ತೆ, ಯಾವುದೇ ರೀತಿ ಅಲರ್ಜಿಕ್ ಇರಲ್ಲ, ಇಚ್ಚಿಂಗ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನೀವು ಇದನ್ನ ಅಪ್ಲೈ ಮಾಡ್ತಾ ಹೋದ್ರೆ ಈ ಮಖ ಬಿಗಿಯೋದು ಮತ್ತೆ ಯಾವುದೋ ಒಡಕಾಗೋದು ಕೂಡ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ನಾವು ನೈಟ್ ಕ್ರೀಮ್ ಮಾಡಿದ್ದೀವಿ, ಡಾಂಕಿ ಮಿಲ್ಕ್ ನೈಟ್ ಕ್ರೀಮ್ ಅಂತ. ಇದನ್ನ ನಾವು ರಾತ್ರಿ ಹಚ್ಚೋದ್ರಿಂದ ನಮಗೆ ಬಹಳ ಹೊತ್ತು ಮಖದ ಮೇಲೆ ಇರೋದ್ರಿಂದ ನಮಗೆ ಗ್ಲೋ ಕೊಡುತ್ತೆ. ನೀವು ನೋಡ್ಬೋದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಮತ್ತೆ ಅರಬ್ ಕಂಟ್ರೀಸ್ ಅಲ್ಲಿ ಈ ಡಾಂಕಿ ಮಿಲ್ಕ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಯಥೇಚ್ಛವಾಗಿ ಬರ್ತಾ ಇದೆ. ಯಾಕಂದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ಕೂಡ ಇದೆ. ನಾವೇ ನಮ್ಮದೇ ಫಾರ್ಮ್ ಇರೋದ್ರಿಂದ, ನಾವೇ ಪ್ರೊಡಕ್ಷನ್ ಕೂಡ ಮಾರ್ಕೆಟಿಂಗ್ ನಮ್ಮದೇ ಮಾಡೋದ್ರಿಂದ ಇದು ಅವೈಲಬಿಲಿಟಿ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾ ಇದೆ. ಮತ್ತೆ ರಿಪೀಟರ್ ಕಸ್ಟಮರ್ಸ್ ನಮಗೆ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಅದು ಇಂಡಿಕೇಟ್ ಅಂದ್ರೆ ನಮಗೆ ಸ್ಟ್ರಾಂಗ್ ನಮ್ಮ ಪ್ರಾಡಕ್ಟ್ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಮತ್ತೆ ನೈಟ್ ಕ್ರೀಮ್ ನ ನೀವು ದಿನ ರಾತ್ರಿ ಮಲಗಬೇಕಾದ್ರೆ ಮುಖ ತೊಳೆದು ಮತ್ತೆ ಹಚ್ಚೋದ್ರಿಂದ, ಬೆಳಿಗ್ಗೆ ಮುಖ ತೊಳೆಯೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇವನ್ನು ನಾವು ನಮ್ಮ ಮಕ್ಕಳಿಗೂ ಕೂಡ, ನಮ್ಮ ಮಗನಿಗೂ ಕೂಡ ಅಪ್ಲೈ ಮಾಡ್ತೀವಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ನಾವು ಅಪ್ಲೈ ಮಾಡ್ಬೇಕಾದ್ರೆ, ಯಾವುದೋ ಮಕ್ಕಳಿಗೆ ಅಪ್ಲೈ ಮಾಡ್ಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ. ಆದರೆ ಅಡಲ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ನೀವು ಹಚ್ಬೋದು. ಇದು ಗುಡ್ ರಿಸಲ್ಟ್ಸ್ ಇದೆ. ನಮ್ಮ ಶಿರಸಾಗರ ಡಾಂಕಿ ಫಾರ್ಮಲ್ಲಿ ಬರೀ ಕತ್ತೆ ಹಾಲಿನ ಒಂದೇ ಕಾನ್ಸಂಟ್ರೇಟ್ ಮಾಡಲಿಕ್ಕಿಲ್ಲ, ನಾವು ಬೈ ಪ್ರಾಡಕ್ಟ್ಸ್ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಗೊಬ್ಬರ, ಗಂಜು, ಸೋಪು, ನೈಟ್ ಕ್ರೀಮು ಮತ್ತೆ ಹಾಲು. ಮತ್ತೆ ನಾನು ತಿಳಿಸೋದೇನಂತಂದ್ರೆ, ಯಾರಾದರೂ ಡಾಂಕಿ ಫಾರ್ಮಿಂಗ್ ಮಾಡಬೇಕು ಅಂತ ಇದ್ದವರು ನೀವು ಟ್ರೈನಿಂಗ್ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರಿಗೆ. ಮತ್ತೇನಂದ್ರೆ ಕತ್ತೆ ಫಾರ್ಮಿಂದ ಬರೀ ಹಾಲಿಂದ ಲಾಭದಾಯಕ ಪಡ್ಕೊಂತೀವಿ ಅಂದ್ಕೊಳ್ಳೋದು ತಪ್ಪು. ಯಾಕಂದ್ರೆ ಬಹಳ ಕಷ್ಟ, ಅಕ್ಸೆಪ್ಟೆನ್ಸ್ ಕಮ್ಮಿ ಇದೆ. ಆದ್ರೆ ನೀವು ಬೈ ಪ್ರಾಡಕ್ಟ್ಸ್ ಮಾಡಿ ಅದರಿಂದ ನೀವು ಫ್ಯೂಚರಲ್ಲಿ ಗೊಬ್ಬರ, ಗಂಜಿನಿಂದ ನೀವೇನಾದ್ರೂ ಮಾಸ್ ಪ್ರೊಡಕ್ಷನ್ ಮಾಡ್ತಾ ಹೋದ್ರೆ ನಮ್ಮ ಫ್ಯೂಚರ್ ಗೋಲ್ಡ್ ಮೈನ್, ಅಂದ್ರೆ ಡಾಂಕಿ ಇಸ್ ಅ ಫ್ಯೂಚರ್ ಗೋಲ್ಡ್ ಮೈನ್ ಅಂತಾರೆ ಗೊಬ್ಬರ ಮತ್ತೆ ಗಂಜಿನಲ್ಲೇ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು 5 ರಿಂದ 6 ತಳಿಗಳಿದಾವೆ, ನೀವು ನೋಡ್ತಾ ಹೋಗ್ಬೋದು ಈ ಫೋಟೋದಲ್ಲಿ. ನಮ್ಮಲ್ಲಿ ಇದು ಅಲಾರಿ ತಳಿ ಇದೆ, ಮತ್ತೆ ಲೋಕಲ್ ತಳಿ ಇದೆ, ಮತ್ತೆ ಕಾತ್ಯವಾಡಿ ಇದೆ. ನಾವು ತಳಿಗಳನ್ನ ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರದಿಂದ ತಂದಿದ್ದೇವೆ. ಈ ಕತ್ತೆಗೊಳ್ಳದಲ್ಲಿ ಏನಂತಂದ್ರೆ ಮುಖ್ಯವಾಗಿ ಸಂತತಿ ಇಳಿತಾ ಹೋಗ್ತಾ ಇದೆ. ಮುಖ್ಯವಾಗಿ ಕತ್ತೆಯ ಒಂದು ಏನು ಫಲದ ಬರಬೇಕಾದ್ರೆ 2 ವರ್ಷ ಬೇಕಾಗುತ್ತೆ, ಮತ್ತೆ ಅದು ಗರ್ಭ ಧರಿಸಬೇಕಾದ್ರೆ ಸುಮಾರು 11 ರಿಂದ 14 ತಿಂಗಳು ಬೇಕಾಗುತ್ತೆ. ಹಂಗಾಗಿ ಕತ್ತೆ ಹಾಲು ಸುಮಾರು 9 ರಿಂದ 10 ತಿಂಗಳು ಕಾಲ ಕೂಡ ಕೊಡ್ತಾ ಹೋಗುತ್ತೆ. ಕತ್ತೆ ಆಯುಷ್ ಬಂದ್ಬಿಟ್ಟು ನಿಮಗೆ 35 ವರ್ಷದಿಂದ 40 ವರ್ಷದ ತನಕ ಬದುಕ್ತಾ ಹೋಗುತ್ತೆ. ನಾವು ಮೇವು ನೋಡ್ಕೊಂಡು ಅಪ್ಲೈ ಮಾಡಬೇಕು. ಇದು ಆದಷ್ಟು ಒಣ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಆರಾಮಾಗಿ ಇರ್ತಾ ಹೋಗುತ್ತೆ. ನಾವು ಕತ್ತೆ ಗೊಬ್ಬರನ ಅಪ್ಲೈ ಮಾಡಿ ಕೂಡ ರಿಸಲ್ಟ್ಸ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಅಡಿಕೆ ಗಿಡಕ್ಕೆ ಅಪ್ಲೈ ಮಾಡಿದ್ದೀವಿ, 1 ವರ್ಷದ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ಕೂಡ ನಿಮಗೆ ಫೋಟೋದಲ್ಲಿ ಕಾಣ್ತಾ ಹೋಗ್ತಾ ಇದೆ. ಒಟ್ಟಾರೆ ಕತ್ತೆನ ನೀವು ಬರೀ ಹಾಲಿನ ಅನ್ನೋದಕ್ಕಿಂತ ಗೊಬ್ಬರ ಗಂಜಲು ಕೂಡ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟ್ಸ್ ಕೂಡ ತಗೋಬಹುದು ಅನ್ನೋದು ಹೇಳ್ತೀನಿ. ಮತ್ತೆ ಇಲ್ಲಿ ಬನ್ನಿ, ಕತ್ತೆ ಹಾಲಲ್ಲಿ ಇಷ್ಟು ಅಂಶಗಳು ಕೂಡ ನಿಮಗೆ ನೋಟಿಸ್ ಆಗುತ್ತೆ. ರಿಚ್ ಇನ್ ವಿಟಮಿನ್ಸ್ A, B, C, D, E ಮತ್ತೆ ಮಿನರಲ್ಸ್ ಕಂಟೆಂಟು, ಒಮೆಗಾ 3, 6, 9 ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ರೀತಿ ಕಂಟೆಂಟ್ ಇದೆ. ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸು ಕೂಡ ಇದೆ. ಇದು ಎವಿಡೆನ್ಸು, ಟೆಸ್ಟೆಡ್ ರಿಪೋರ್ಟು. ಮತ್ತೆ ಅದಾದ್ಮೇಲೆ ಪ್ರೋಬ್ಯಾಟಿಕ್ಸ್ ಇದೆ. ಮತ್ತೆ ಈ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ. ಮತ್ತೆ ಇದರಲ್ಲಿ ಕಂಟೆಂಟು, ಲ್ಯಾಕ್ಟೋಸ್ ಕಂಟೆಂಟು 6.8% ಇಂದ 7.4% ಇದೆ. ಸಿಮಿಲರ್ ಟು ದ ಮದರ್ ಮಿಲ್ಕ್ ಅಂತಾನು ಹೇಳ್ತೀವಿ. ಹಂಗಾಗಿ ಇಟ್ ಇಸ್ ಎ ವೆರಿ ಗುಡ್ ಫಾರ್ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಕೂಡ ನಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ನಿಮ್ಮ ಪ್ರಾಡಕ್ಟ್ಸ್ ನಮ್ಮ ಪ್ರಾಡಕ್ಟ್ಸ್ ಬೇಕಾದ್ರೆ ಗೊಬ್ಬರ, ಗಂಜು, ಸೋಪು ಮತ್ತೆ ಕ್ರೀಮ್ ಯಾರು ಬೇಕಾದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಈ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ. ನಮ್ಮ ಇನ್ಸ್ಟಾಗ್ರಾಮು ಕೂಡ ಇದೆ, ಶಿರಸಾಗರ ಡಾಂಕಿ ಫಾರ್ಮ್ ಯೂಟ್ಯೂಬ್ ಇದೆ. ನೀವು ಅದರಲ್ಲಿ ಅಪ್ಡೇಟ್ಸು ಕೂಡ ನೋಡ್ಬೋದು. ಹಂಗಾಗಿ ನೀವು ಪ್ರಾಡಕ್ಟ್ಸ್ ಬೇಕಾದ್ರೆ ಮುಂಚಿತವಾಗಿ ಬುಕ್ ಮಾಡ್ಬೋದು. ಸೋಪು, ಕ್ರೀಮ್ಸ್ ಅವೈಲೇಬಿಲಿಟಿ ಇರುತ್ತೆ. ಹಾಲಿಗೆ ಬೇಕಾದ್ರೆ ನೀವು 3 ದಿವಸ ಮುಂಚಿತವಾಗಿ ಹೇಳಬೇಕು. ವಿತ್ ಎಮರ್ಜೆನ್ಸಿ ಇದ್ರೆ ಕೂಡ ನೀವು ಮಧುಗಿರಿಗೆ ಬಂದು ಟೌನಲ್ಲಿ ಕೂಡ ಕಲೆಕ್ಟ್ ಮಾಡ್ಕೋಬಹುದು. ಬೆಂಗಳೂರಲ್ಲಾದ್ರೆ ನಮಗೆ ವಿತಿನ್ ಸೇಮ್ ಡೇ ಮಿಲ್ಕಿಂಗು ಡೆಲಿವರಿ ಕೂಡ ಮಾಡಿಕೊಡ್ತಾ ಇದ್ದೀವಿ.